Hello, please subscribe to Top Telugu TV. தலையன் தரிசனம்.
ಬೀಳುತ್ತೆ ಎಳಿಬೇಡಿ. ಸರ್ 11 ಸ್ವಲ್ಪ ಹಿಂದೆ ಮುಂದೆ ಬನ್ನಿ ನೀವು. ಯಾಕೆ ನೀವೆಲ್ಲ ಬಿಡಿಸ್ಕೊತಿರಲ್ಲ? ಬಿಡಿಸ್ಕೊತೀರಿ ನೋಡಿ, ಯಾಕೆ ಕಲೆಕ್ಟ್ ಮಾಡ್ಕೊತೀರಿ? ಎಲ್ಲ ಬೆಳಿಗ್ಗೆ ಎಲ್ಲಿದೆ? ಅಲ್ಲೇ ತುಂಡು ಬಿಡಿಯಲ್ಲಿ ತುಂಡು ಬಿಡಿಯಲ್ಲಿ ಬೇಡ. ಹಿಂದೆ ಬೇಡ, ಇಲ್ಲಿ ಬರಕ್ಕೆ ಕೇಳಿ. ಇಲ್ಲಿ ಬಾಮ್ಮ, ಇಲ್ಲಿ ನೀವು ಬಾಮ್ಮ. ಕರಿಯಪ್ಪ ಆಮೇಲೆ ಇದು ಮಾಡ್ಕೊಂಡ್ರೆ ಹಿಂಡು ಏನು ಕೊಡೋದು ಬೇಡ, ಬರಕ್ಕೆ ನಾಡಿನ ಮತದಾರ ಬಂಧುಗಳಿಗೆ
ಇವತ್ತು ಮೊದಲನೇ ಹಂತದ ಮತದಾನ ಏನಾಗ್ತಾ ಇದೆ 14 ಕ್ಷೇತ್ರಗಳಲ್ಲಿ 14 ಕ್ಷೇತ್ರದ ಮತದಾರ ಬಂಧುಗಳಿಗೆ ಪ್ರತಿಯೊಬ್ಬರಲ್ಲೂ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಮತದಾನ ನಿಮ್ಮ ಹಕ್ಕು. ತಾವುಗಳು ಇವತ್ತಿನ ದಿನ ಮತಗಟ್ಟೆಗೆ ಹೋಗಿ ತಮ್ಮ ಒಂದು ನ್ಯಾಯಯುತವಾದಂಥ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ರ ಮುಖಾಂತರ ದೇಶದ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮತದಾನದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಮನವಿ ಮಾಡ್ತೇನೆ. ನನ್ನ ಮತ್ತು ನನ್ನ ಕುಟುಂಬದ ಮತದಾನ ಇರತಕ್ಕಂಥದ್ದು ಮತದಾರರ ಪಟ್ಟಿಯಲ್ಲಿ ನಾನು ನನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ರಾಮನಗರ ತಾಲೂಕಿನ ಈ ಬಿಡದಿ ಹೋಬಳಿಯ ಕೇತಗನಹಳ್ಳಿ ವಿಲೇಜ್ನ ಒಂದು ಭಾಗದಲ್ಲಿ ನನ್ನ ಭೂಮಿಯನ್ನು ಖರೀದಿ ಮಾಡಿ ನಾನು ಕೃಷಿಯ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಈ ನನ್ನ ಮತದಾನ ಇರತಕ್ಕಂಥದ್ದು ಇಲ್ಲೇನೆ ಕೇತಗನಹಳ್ಳಿನಲ್ಲೇ ನನ್ನ ಮತದಾನ ಏನಿದೆ. ನಂದು ಅನಿತಾ ಕುಮಾರಸ್ವಾಮಿದು ಮತ್ತು ನಿಖಿಲ್ ಕುಮಾರಸ್ವಾಮಿಯ ಮತಪಟ್ಟಿಯಲ್ಲಿರ್ತಕ್ಕಂಥದ್ದು ಕೇತಗನಹಳ್ಳಿ ಹಳ್ಳಿಯಲ್ಲಿ. ಇಲ್ಲಿ 3 ಜನ ಬಂದು ಇವತ್ತು ಮತದಾನ ಮಾಡಿದ್ದೇವೆ. ಈ ಚುನಾವಣೆಯಲ್ಲಿ ನನಗೆ ಎಲ್ಲ ರೀತಿಯ ವಿಶ್ವಾಸ ಇರತಕ್ಕಂಥದ್ದು. ಈ ಮೊದಲನೇ ಹಂತದ 14 ಕ್ಷೇತ್ರಗಳಲ್ಲಿ ಕನಿಷ್ಠ 10ರಿಂದ 12 ಕ್ಷೇತ್ರಗಳಲ್ಲಿ JDSನ ಮತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಯಾವುದೇ ಸಮಸ್ಯೆಗಳಿಲ್ಲದೆ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಜನತೆ ವಿಶ್ವಾಸದೊಂದಿಗೆ ಅಂತಕ್ಕಂಥ ನಂಬಿಕೆ ಇದೆ. ವಿಶೇಷವಾಗಿ ಮಂಡ್ಯದಲ್ಲಿ ಭಾಳ ಹೈಪ್ ಕ್ರಿಯೇಟ್ ಮಾಡಿದ್ರಿ ನೀವುಗಳು. ಯಾಕೆಂದ್ರೆ ಅಲ್ಲೇನು ಹೈಪ್ ಇರಲಿಲ್ಲ. ಇದರ ಮಾಧ್ಯಮದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ರಿ. ಯಾವ ಮಟ್ಟಕ್ಕೆ ಆಯಿತು ಅಂದರೆ ನರೇಂದ್ರ ಮೋದಿನೂ ಸೈಡ್ ಲೈನ್ ಇಟ್ಟುಬಿಟ್ರಿ ಕರ್ನಾಟಕ ರಾಜ್ಯದ ಮಾಧ್ಯಮದಲ್ಲಿ ಇಟ್ಟರು. ನರೇಂದ್ರ ಮೋದಿನೂ ಮರೆಸ್ಬಿಟ್ರಿ ಕರ್ನಾಟಕ ರಾಜ್ಯದಲ್ಲಿ. ಅದರಿಂದ ನಮಗೆ ಸ್ವಲ್ಪ ಒಳ್ಳೆಯದೇ ಆಯಿತು. ಕಾಂಗ್ರೆಸ್ JDSನ ಅಭ್ಯರ್ಥಿಗಳಿಗೆ ತಾವು ನರೇಂದ್ರ ಮೋದಿಗೆ ಕೊಡ್ತಕ್ಕಂಥ ಪ್ರಚಾರವನ್ನು ಸ್ವಲ್ಪ ಕಡಿಮೆ ಮಾಡಿ ಸುಮಲತಾ ಅವರಿಗೆ ಕೊಟ್ಟಂಥ ಪ್ರಚಾರ ಏನಿದೆ ನಮ್ಮ ವಿರೋಧಿ ಅಭ್ಯರ್ಥಿಗೆ, ಅದರಿಂದ ಸ್ವಲ್ಪ ನರೇಂದ್ರ ಮೋದಿ ಅವರ ವಿಪರ್ಯ ಕಡಿಮೆ ಮಾಡಿ ಇವತ್ತು ಕರ್ನಾಟಕದಲ್ಲಿ JDSನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಸಹಕಾರ ಕೊಟ್ಟಿದ್ದೇವೆ. ನಿಮ್ಮೆಲ್ಲರಿಗೂ ನಮ್ಮ ಕೂತಂದೆ ಏನು Today, first phase of election is going on in Karnataka. I request all the voters, please go for the polling station and franchise your vote. Whatever you take the decision, that will going to be the next future, the development of this country. For that reason, you please put your valuable vote. Don't miss it. My personal request to all voters at this time. Then regarding 14 parliamentary segment, I think according to me, we may achieve 10 to 12 seats in this election, combination of JDS and Congress candidates. How important is this election for you, sir? No, not only for me, for this country this is important according to me, because country is in a bad shape. To development of this country and several problems we have to solve actually. For that reason, this election is crucial for the farming community according to me, because from last 5 years the central government, they totally neglected the farming community. For that reason, we want a change to protect the interests of the farming community. ಬರೋಣ ಅದೃಷ್ಟ ಅವ್ರು ಇನ್ನೂ ಹೋಗಿಲ್ಲ. ನಾವು ಇಲ್ಲಿ ಬಂದು ಅಂತ ಅವರು ಓಟ್ ಬಂದರು. ಅಲ್ಲೇ ಟ್ರಾಫಿಕ್ ಜಾಮ್ ಆಯ್ತು ತೋರಿಸ್ಬಿಡೋದು. ಓಕೆ ನಾನು ಕಾರವಾರ ಜವಾಬ್ದಾರಿ ಇಲ್ಲಿಂದ ಬಿಡ್ತಾರೆ. ನಿಮ್ದೇ ಜವಾಬ್ದಾರಿ 3 ದಿವಸ ಇರುತ್ತೆ ಕ್ಯಾಮ್ರಾ.
ಸುರೇಶ್ ಅಣ್ಣಂಗೆ ಆಗ್ತಾ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನನ್ನ ರಾಜ್ಯದ 6.5 ಕೋಟಿ ಜನತೆಯಲ್ಲಿ ಮೊದಲನೇದಾಗಿ ನಾನು ಮಾಡುವಂತ ಮನವಿ ಏನಂದ್ರೆ, ದಯವಿಟ್ಟು ತಾವೆಲ್ಲರೂ ಈ ಒಂದು ಪ್ರಜಾಪ್ರಭುತ್ವದ ಅದ್ಭುತವಾದಂತ ಒಂದು ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಇವತ್ತು ಮತ ಚಲಾವಣೆ ಮಾಡಬೇಕಾಗಿದೆ. ಈ ಒಂದು ಹಕ್ಕು, ತಮ್ಮ ಅಧಿಕಾರವನ್ನ ದಯವಿಟ್ಟು ಯಾವುದೇ ರೀತಿ ಯಾರು ಕಳ್ಕೋಬೇಡಿ. ಇವತ್ತಿನ ದಿನ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸಿಟಿನಲ್ಲಿ ಇರುವಂತಹ ಎಲ್ಲ ಬುದ್ಧಿಜೀವಿಗಳು ಎಲ್ರಿಗೂ ಮನವಿ ಮಾಡ್ತೀನಿ, ದಯವಿಟ್ಟು ಪ್ಲೀಸ್ ಸ್ಟೆಪ್ ಔಟ್ ಆಫ್ ಯುವರ್ ಹೌಸ್, ಮತ ಹಾಕಿ ಮತ ಚಲಾವಣೆ ಮಾಡಿ. ತಾವು ಆರಿಸಬೇಕಾಗಿದೆ ಇವತ್ತು ಸರಿಯಾದಂತ ಒಂದು ವ್ಯಕ್ತಿನ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ದೇಶನ ಒಳ್ಳೆ ನಿಟ್ಟಿನಲ್ಲಿ ತಗೊಂಡೋಗುವಂತ ಒಂದು ಅದ್ಭುತವಾದಂತ ಸರ್ಕಾರವನ್ನ, ವ್ಯಕ್ತಿಗಳನ್ನ ತಾವೆಲ್ಲರೂ ಆಯ್ಕೆ ಮಾಡಬೇಕಾಗಿದೆ. ಅದಕ್ಕೆ ದಯವಿಟ್ಟು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಮ್ಮ ಹಕ್ಕನ್ನು ಯಾರು ಕಳ್ಕೋಬೇಡಿ, ದಯವಿಟ್ಟು ಮತ ಚಲಾವಣೆ ಮಾಡಿ ಅಂತ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಈಗ ತಾನೇ ಕುಮಾರಣ್ಣ ಹೇಳ್ತಾ ಇದ್ರು, ಬಹಳಷ್ಟು ಹೈಪ್ ಕೊಟ್ಟಿದ್ದೀರಿ. ನನಗೆ ಹೈಪ್ ಸಿಗ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಂಡ್ಯ ಜಿಲ್ಲೆಗೆ ಅಂತೂ ಖಂಡಿತವಾಗ್ಲೂ ಹೈಪ್ ಸಿಕ್ಕಿದೆ. ಈಗ ನಾನು ಸುಮಾರು 8 ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ ಇವತ್ತು. ಈಗಾಗಲೇ ಸಮಯಾವಕಾಶ ಮೀರೋಗ್ತಾ ಇದೆ, ಸಂಜೆ 6 ಗಂಟೆವರೆಗೂ ಮಾತ್ರ ನಮಗೆ ಸಮಯಾವಕಾಶ ಇರೋದು. ಸೊ ಹಾಗಾಗಿ 8 ತಾಲೂಕುಗಳಿಗೆ ಹೋಗ್ತೀನಿ. ದಯವಿಟ್ಟು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಜೊತೆಯಲ್ಲಿ ಏನು 30 ದಿನದಿಂದ ಓಡಾಡ್ತಿದ್ದೀರಿ, ಅದೇ ರೀತಿ ಬನ್ನಿ, ಅಲ್ಲಿ ಮಾತಾಡ್ತೀನಿ, ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ದೀನಿ. ಥ್ಯಾಂಕ್ ಯು, ನಮಸ್ತೆ, ಥ್ಯಾಂಕ್ ಯು.
For more details, please like, share and subscribe.